ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ನೀವೆಲ್ಲರೂ ಕೂಡ ಈಗ ಥಂಬ್ನೇಲ್ನಲ್ಲಿ ಕಂಡಂತೆಯೇ ನಮ್ಮ ಪ್ರೀತಿಯ ಸಹೋದರ ಅರ್ಜುನ್ ರವರನ್ನು ರಕ್ಷಿಸಿದಂತಹ ಮನಾಫ್ ಎಂಬ ವ್ಯಕ್ತಿ, ಆ ವ್ಯಕ್ತಿಯ ಎದುರಾಗಿ ಅರ್ಜುನ್ ರವರ ಕುಟುಂಬಸ್ಥರೇ ಈಗ ತಿರುಗಿ ಬಿದ್ದಿದ್ದಾರೆ. ಅವರೆದುರಾಗಿ ಏನೆಲ್ಲ ಪ್ರಚಾರಗಳನ್ನು ಮಾಡುತ್ತಿದ್ದಾರೆ. ಅವರು ಅರ್ಜುನ್ ರವರ ಮನೆಗೆ ಬಂದು ಪಬ್ಲಿಸಿಟಿಗೆ ಬೇಕಾಗಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಹಾಕಲು ಬೇಕಾಗಿ ವಿಡಿಯೋಗಳನ್ನು ಮಾಡಿ ಹಣವನ್ನು ನೀಡುತ್ತಿದ್ದಾರೆ. ನಮ್ಮ ಕುಟುಂಬಕ್ಕೆ ಬೆಲೆಯೇ ನೀಡುತ್ತಿಲ್ಲ ಎಂದೆಲ್ಲ ಅವರು ಆರೋಪಗಳನ್ನು ಮಾಡಿ ಅವರೆದುರಾಗಿ ಕೇಸ್ ನೀಡಿದರು. ಕೋಯಿಕೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕೇಸನ್ನು ನೀಡಿದರು. ಈಗ ಮನಾಫ್ರವರೆದುರಾಗಿ ಕುಟುಂಬವನ್ನು ನಿಂದಿಸಿದ್ದಕ್ಕೆದುರಾಗಿ ಪೊಲೀಸರು ಕೇಸ್ ತೆಗೆದಿರುವುದಾಗಿ ನಮಗೆಲ್ಲರಿಗೂ ಗೊತ್ತಿರುವುದಾಗಿದೆ. ಇದರ ಕುರಿತು ಪ್ರತಿಕ್ರಿಯಿಸಿದ ಮನಾಫ್ರವರು ಹೇಳಿದ್ದು, ನಾನು ಯಾವತ್ತು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದು ಅರ್ಜುನ್ ರವರ ಕುಟುಂಬಸ್ಥರನ್ನು ಹೀಯಾಳಿಸಲು ಬೇಕಾಗಿಯೋ ಮತ್ತಿತರ ಕಾರಣಗಳಿಗೆ ಬೇಕಾಗಿಯಲ್ಲ. ನಾನು ಪ್ರಾರಂಭಿಸಿದ್ದು ಅದು ನನ್ನ ಇಷ್ಟ. ಒಬ್ಬೊಬ್ಬರ ಹಕ್ಕಾಗಿದೆ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸುವುದು ಅಥವಾ ಮತ್ತಿತರ ವಿಷಯಗಳನ್ನು ಮಾಡುವುದು. ಭಾರತದಲ್ಲಿ ಒಬ್ಬೊಬ್ಬ ಪೌರನಿಗೂ ಸ್ವಾತಂತ್ರ್ಯವಿರುವಂತಹ ಸಂಗತಿಯಾಗಿದೆ. ಅದರ ಕುರಿತು ಪ್ರಶ್ನಿಸಲು ಯಾರಿಗೂ ಹಕ್ಕಿಲ್ಲ. ಮನಾಫ್ರವರು ಹಲವಾರು ಕಾರಣಗಳನ್ನು ಹೇಳಿದರು ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದಕ್ಕಾಗಿ. ಏನೆಂದರೆ, ಕರ್ನಾಟಕ ಸರ್ಕಾರವನ್ನು ಇವರು ಬಹಳ ಹೀಯಾಳಿಸಿ ಬೈದುಕೊಂಡಿದ್ದರು. ಯಾಕಂದರೆ ಮೊದಲ ದಿವಸಗಳಲ್ಲಿ ಕರ್ನಾಟಕದ ಪೊಲೀಸರು ಅರ್ಜುನ್ ರವರ ಮೃತದೇಹವನ್ನು ಹುಡುಕಲು ಬೇಕಾಗಿ ಮನಸ್ಸು ಮಾಡಲಿಲ್ಲ. ಅವರು ಬಹಳ ಶಕ್ತವಾಗಿ ಪ್ರತಿಕ್ರಿಯಿಸಿಕೊಂಡಿದ್ದ ಸಮಯವಾಗಿತ್ತು. ಆ ಸಂದರ್ಭದಲ್ಲಿ ಮನಾಫ್ರವರು ಹೇಳುತ್ತಾರೆ, ನನ್ನಷ್ಟು ಶತ್ರುಗಳು ಇದ್ದವರು ಯಾರೂ ಕೂಡ ಇರಲಿಲ್ಲ. ಮೊದಲ ಸಮಯಗಳಲ್ಲಿ ಅರ್ಜುನ್ ರವರ ಮೃತದೇಹವನ್ನು ಹುಡುಕುವ ಆ ಮೊದಲ ಸಮಯಗಳಲ್ಲಿ ಅವರಷ್ಟು ಶತ್ರುಗಳು ಇರುವಂತಹ ಯಾರೂ ಕೂಡ ಇರಲಿಲ್ಲ ಎಂದು ಮನಾಫ್ರವರು ಹೇಳಿದರು. ಅದು ಸತ್ಯವಾಗಿತ್ತು. ಯಾಕಂದರೆ ಕರ್ನಾಟಕದ ಪೊಲೀಸರನ್ನು ಮತ್ತು ಮಂತ್ರಿಗಳನ್ನು ಮತ್ತಿತರ ಸೌಕರ್ಯಗಳನ್ನು ಅವರು ಹೀಯಾಳಿಸಿಕೊಂಡಿದ್ದರು. ಅದು ಸಿಗಲು ಬೇಕಾಗಿಯಾಗಿತ್ತು. ಹಾಗೆ ಮನಾಫ್ರವರು ಕರ್ನಾಟಕದಲ್ಲಿ ಅಧಿಕ ಶತ್ರುಗಳನ್ನು ಹೊಂದಿದ್ದ ಕಾರಣದಿಂದ ಯಾವ ಸಮಯದಲ್ಲಿ ಏನಾಗಬಹುದು ಎಂದು ಅವರಿಗೆ ಹೇಳಲು ಸಾಧ್ಯವಾಗಲಿಲ್ಲ. ಆ ಸಂದರ್ಭದಲ್ಲಾಗಿತ್ತು ಅವರೊಂದು ಯೂಟ್ಯೂಬ್ ಚಾನಲನ್ನು ಧೈರ್ಯಕ್ಕೆ ಬೇಕಾಗಿ ಪ್ರಾರಂಭಿಸಿದ್ದು ಎಂದು ಅವರು ಹೇಳಿದರು. ಮನಾಫ್ರವರ ಎದುರಾಗಿ ಇಂತಹ ಆರೋಪಗಳನ್ನು ಆ ಕುಟುಂಬವು ಮಾಡಿದ್ದು ಒಮ್ಮೆಯೂ ಸರಿಯಾಗಲಿಲ್ಲ. ಯಾಕಂದರೆ 2.5 ತಿಂಗಳು ಅಥವಾ 71 ದಿವಸಗಳ ಕಾಲ ತನ್ನ ಮನೆಯನ್ನು ಬಿಟ್ಟು, ತನ್ನ ಹೆಂಡತಿಯನ್ನು ಮಕ್ಕಳನ್ನು ಬಿಟ್ಟು ಅರ್ಜುನ್ ರವರ ಮೃತದೇಹವನ್ನು ಹುಡುಕಲು ಬೇಕಾಗಿ ಒಬ್ಬಂಟಿಯಾಗಿ ಕರ್ನಾಟಕ ಸರ್ಕಾರದ ಅಥವಾ ಮತ್ತಿತರ ಸೌಕರ್ಯಗಳು ಲಭಿಸಲು ಬೇಕಾಗಿ ಒಬ್ಬಂಟಿಯಾಗಿ ಹೋರಾಡಿ ಅದನ್ನು ಸಿಕ್ಕಿಸಿದಂತಹ ಮನಾಫ್ರವರು ತನ್ನ ಜೀವವನ್ನೇ ಲೆಕ್ಕಿಸದೆ ಅರ್ಜುನ್ ರವರಿಗೆ ಬೇಕಾಗಿ ಕಷ್ಟಪಟ್ಟಂತಹ ನಮ್ಮ ಮನಾಫ್ರವರ ಎದುರಾಗಿ ಅವರ ಕುಟುಂಬಸ್ಥರೇ ಹೀಗೆ ತಿರುಗಿ ಬೀಳುವುದು ಬಹಳ ಬೇಸರದ ಸಂಗತಿಯಾಗಿದೆ. ಅರ್ಜುನ್ ರವರ ಕುಟುಂಬವು ನಿನ್ನೆ ಪತ್ರಿಕಾಗೋಷ್ಠಿಯ ಮೂಲಕ ಈ ವಿಷಯಗಳನ್ನು ಎಲ್ಲ ತಿಳಿಸಿತು. ಅರ್ಜುನ್ ರವರ ಅಳಿಯ ಹಾಗೂ ಅವರ ಹೆಂಡತಿ ಹಾಗೂ ಅವರ ತಮ್ಮ ಮತ್ತು ಮನೆಯವರು ಆಗಿದ್ದರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು. ಅವರು ಮನಾಫ್ರವರ ಕುರಿತು ಹಲವಾರು ವಿಷಯಗಳನ್ನು ಹೇಳಿದರು. ಮನಾಫ್ರವರು ಹೇಳಿದ್ದರು, ನಾನು 75,000 ರೂಪಾಯಿಗಳನ್ನು ತಿಂಗಳಿಗೆ ಅರ್ಜುನ್ ರವರಿಗೆ ನೀಡುತ್ತಿದ್ದೆ ಎಂದು. ಇದೆಲ್ಲ ಸುಳ್ಳು ಎಂದು ಈಗ ಕಾಣುತ್ತಿರುವಂತಹ ಆ ವ್ಯಕ್ತಿ ಅಥವಾ ಅರ್ಜುನ್ ರವರ ಅಳಿಯಂದಿರು ಇದೆಲ್ಲ ಸುಳ್ಳು. 75,000 ಒಮ್ಮೆಯೂ ಅವರಿಗೆ ನೀಡಲಿಲ್ಲ ಎಂದು ಹೇಳಿದರು. ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಮನಾಫ್ರವರು, ನಾನು 75,000 ರೂಪಾಯಿಗಳನ್ನು ನೀಡಿಕೊಂಡಿದ್ದೆ ಎಂಬ ಪುರಾವೆಗಳನ್ನು ಅವರು ಪ್ರತ್ಯಕ್ಷಗೊಳಿಸಿದರು. ಅರ್ಜುನ್ ರವರ ಸಹಿ ಇರುವಂತಹ ಒಂದು ದಾಖಲೆಯಾಗಿತ್ತು ಅದು. 75,000 ರೂಪಾಯಿಗಳನ್ನು ನೀಡುತ್ತಿದ್ದರು ಎಂದು ಅವರು ಪುರಾವೆಗಳನ್ನು ಒದಗಿಸಿದರು. ಅರ್ಜುನ್ ರವರ ಫ್ಯಾಮಿಲಿ ಕುಟುಂಬಸ್ಥರು ಹೀಗೆಲ್ಲ ಪ್ರತಿಕ್ರಿಯಿಸುವಾಗ ಈಶ್ವರ್ ಮಲ್ಪೆರವರಿಗೂ ಕೂಡ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲೂ ಕೂಡ ಅರ್ಜುನ್ ರವರ ಹಲವಾರು ವಿಡಿಯೋಗಳಿದೆ. ಆದ್ದರಿಂದ ಈಶ್ವರ್ ಮಲ್ಪೆರವರು ಕೂಡ ಇದರ ವಿರುದ್ಧವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಇಷ್ಟೊಂದು ಕಷ್ಟಪಟ್ಟು ಅವರಿಗೆ ಬೇಕಾಗಿ ಜೀವವನ್ನೇ ಲೆಕ್ಕಿಸದೆ ಅವರಿಗೆ ಬೇಕಾಗಿ ನಾನು ಯಾವಾಗಲೂ ನೀರಿನಲ್ಲಿ ಡೈವ್ ಹೊಡೆದುಕೊಂಡು ಹುಡುಕಾಟಗಳನ್ನು ನಡೆಸಿದ್ದು ಅವರ ಕುಟುಂಬಸ್ಥರ
ಬೇಸರವನ್ನು ನೋಡಿಯಾಗಿದೆ. ನಾನು ವಿಡಿಯೋಗಳನ್ನು ಹಾಕಿರುವುದು ನನ್ನ ಆ್ಯಂಬುಲೆನ್ಸ್ ಸೇವೆಗೆ ಬೇಕಾಗಿ ಆಗಿದೆ. ಅದರಲ್ಲಿ ಸಿಗುವಂತಹ ಹಣವು ಅವರಿಗೆ ಸ್ವಂತವಾಗಿ ಒಂದು ಆ್ಯಂಬುಲೆನ್ಸ್ ಇದೆ. ಅದು ಸಮಾಜಕ್ಕೆ ಸೇವೆಯಾಗಿ ಅವರು ನೀಡಿದಂತಹ ಒಂದು ಆ್ಯಂಬುಲೆನ್ಸ್ ಆಗಿದೆ. ಅದಕ್ಕೆ ಬೇಕಾಗುವಂತಹ ಖರ್ಚುಗಳನ್ನು ಯೂಟ್ಯೂಬ್ನಿಂದ ಬರುವಂತಹ ವೇತನದಿಂದ ಅದರ ಖರ್ಚುಗಳನ್ನು ನೋಡುತ್ತಾರೆ ಎಂದು ಮಲ್ಪೆರವರು ಹೇಳಿದರು. ಮಲ್ಪೆರವರಾಗಲಿ ಅಥವಾ ನಮ್ಮ ಮನಾಫ್ರವರಾಗಲಿ ಇವರೆಲ್ಲರೂ ಕೂಡ ಬಹಳ ಒಳ್ಳೆಯ ವ್ಯಕ್ತಿಗಳಾಗಿದ್ದಾರೆ ಎಂದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ. ಈಗ ಸೋಷಿಯಲ್ ಮೀಡಿಯಾ ಮೊತ್ತವಾಗಿ ಅರ್ಜುನ್ರವರ ಕುಟುಂಬಸ್ಥರ ವಿರುದ್ಧವಾಗಿ ಕಿಡಿಕಾರುತ್ತಿದೆ. ಅರ್ಜುನ್ರವರ ಇಂತಹ ಮನಾಫ್ರವರ ಎದುರಾಗಿ ಕುಟುಂಬಸ್ಥರು ಪ್ರತಿಕ್ರಿಯಿಸಿದಂತಹ ವಿಡಿಯೋಗಳ ಅಥವಾ ಪೋಸ್ಟ್ಗಳ ಕಮೆಂಟ್ ಬಾಕ್ಸ್ ನಾವು ಓಪನ್ ಮಾಡಿ ನೋಡಿದರೆ ಎಲ್ಲರೂ ಕೂಡ ಅರ್ಜುನ್ರವರ ಅಳಿಯನನ್ನು ಬಹಳ ಅಧಿಕವಾಗಿ ಹೀಯಾಳಿಸುತ್ತಾರೆ ಅಥವಾ ನಿಂದಿಸುತ್ತಿದ್ದಾರೆ. ಯಾಕಂದರೆ ಮನಾಫ್ರವರು ಎಂದು ಹೇಳಿದರೆ ಅಥವಾ ಮಲ್ಪೆರವರು ಹೇಳಿದರೆ ಅಷ್ಟೊಂದು ಕಷ್ಟಪಟ್ಟು, ಅರ್ಜುನ್ರವರು ಎಂದು ಹೇಳಿದರೆ ಅವರ ಮನಾಫ್ರವರ ಅಥವಾ ಮಲ್ಪೆರವರ ಅಥವಾ ಮತ್ತಿತರರ ಯಾರದ್ದು ಊರಿನವನಾಗಲಿ ಅಥವಾ ಕುಟುಂಬಸ್ಥನಾಗಲಿ ಮತ್ತಾರೂ ಕೂಡ ಅಲ್ಲ, ಮನಾಫ್ರವರ ಒಂದು ಕೆಲಸದವ ಆಗಿದ್ದರು ಈ ಅರ್ಜುನ್ರವರು. ಅಂದರೆ ಲಾರಿಯ ಡ್ರೈವರ್ ಆಗಿದ್ದರು. ಆದರೂ ಕೂಡ ಇಷ್ಟೊಂದು ಕಷ್ಟಪಟ್ಟು ಅವರಿಗೆ ಬೇಕಾಗಿ ತ್ಯಾಗಗಳನ್ನು ಸಹಿಸಿಯೂ ಈ ಕುಟುಂಬಸ್ಥರು ಹೀಗೆ ಅವರ ವಿರುದ್ಧವಾಗಿ ಪ್ರತಿಕ್ರಿಯಿಸುತ್ತಿದ್ದರೆ ಬಹಳ ನೋವಾಗುವಂತಹ ಸಂಗತಿಯಾಗಿದೆ ಇದು. ಮನಾಫ್ರವರು ಹೇಳಿದರು, ನಾನು ಯಾವತ್ತೂ ಕೂಡ ಅರ್ಜುನ್ರವರ ಹೆಸರಿನಲ್ಲಿ ಹಣವನ್ನು ಮಾಡಲಿಲ್ಲ. ಆದರೆ ಅರ್ಜುನ್ರವರ ಕುಟುಂಬಸ್ಥರು ಅದರ ವಿರುದ್ಧವೂ ಹೇಳಿದರು. ಅರ್ಜುನ್ರವರ ಹೆಸರಿನಲ್ಲಿ ಹಲವಾರು ಫಂಡ್ಗಳನ್ನು ಪ್ರಾರಂಭಿಸಿ ಅವರ ಹೆಸರಿನಲ್ಲಿ ಹಲವಾರು ಹಣವನ್ನು ಮನಾಫ್ರವರು ಮಾಡಿದ್ದಾರೆ. ಆ ಹಣವನ್ನು ಅವರು ಸ್ವಂತವಾಗಿ ಉಪಯೋಗಿಸಿದ್ದಾರೆ ಎಂದೆಲ್ಲ ಈ ಕುಟುಂಬಸ್ಥರು ಹೇಳಿದರು. ಆದರೆ ನಮ್ಮ ಮನಾಫ್ರವರು ಹೇಳಿದರು, ನಾನು ಯಾವುದೇ ರೀತಿಯ ಫಂಡ್ಗಳನ್ನು ಪ್ರಾರಂಭಿಸಲಿಲ್ಲ, ಅದೆಲ್ಲ ಸುಳ್ಳಾಗಿದೆ ಎಂದು ಮನಾಫ್ರವರು ಹೇಳಿದರು. ಹಾಗೆ ನನ್ನ ತಲೆಮಾರಿಗೂ ನನ್ನ 2 ತಲೆಮಾರುಗಳಿಗೆ ಜೀವಿಸಲು ಬೇಕಾಗುವಂತಹ ಹಣವನ್ನು ನನ್ನ ತಂದೆಯವರೇ ಮಾಡಿಟ್ಟಿದ್ದಾರೆ ಎಂದು ಅವರು ಹೇಳಿದರು. ಇದರಿಂದ ನಮಗೆ ತಿಳಿಯುವುದು, ಮನಾಫ್ರವರಾಗಲಿ ಅಥವಾ ಈಶ್ವರ್ ಮಲ್ಪೆರವರಾಗಲಿ ಎಲ್ಲರೂ ಕೂಡ ನಿಷ್ಕಳಂಕರು. ಅವರ ವಿರುದ್ಧವಾಗಿ ಯಾರೂ ಕೂಡ ಟ್ರಾಲ್ಗಳನ್ನು ಹಾಕಬಾರದು. ಅವರು ಸತ್ಯಸಂಧರು. ಇವರು ಯಾಕೆ ಬೇಕಾಗಿ ಹೀಗೆ ಮಾಡುತ್ತಿದ್ದಾರೆ ಎಂದು ನಮಗೆ ಗೊತ್ತಾಗುವುದಿಲ್ಲ. ಯಾರಾದರೂ ಕೂಡ ತಮ್ಮ ಕುಟುಂಬದಲ್ಲಿರುವಂತಹ ಒಬ್ಬ ವ್ಯಕ್ತಿಯು ನೀರಿನಡಿಯಲ್ಲಿ ಬಾಕಿಯಾಗಿ 2.5 ತಿಂಗಳುಗಳ ಕಾಲ ಅವರಿಗೆ ಬೇಕಾಗಿ ಕಷ್ಟಪಟ್ಟಂತಹ, ಈ ಕುಟುಂಬಸ್ಥರಿಗಿಂತ ಅಧಿಕವಾಗಿ ಕಷ್ಟಪಟ್ಟಂತಹ ಈ ಯಾರೂ ಅಲ್ಲದ ಇಬ್ಬರು, ಈ ಲಾರಿಯ ಉದ್ಯಮಿ, ಲಾರಿಯ ಓನರ್ ಹಾಗೂ ಈಶ್ವರ್ ಮಲ್ಪೆರವರು, ಇವರು ಇಷ್ಟೊಂದು ಕಷ್ಟಪಟ್ಟು ಅವರೆದುರಾಗಿ ಹೀಗೆ ಮಾತನಾಡುತ್ತಿದ್ದಾರೆ. ಎಷ್ಟೊಂದು ನೀಚರಾಗಿರಬಹುದು ಇವರು. ಅವರು ಹೇಳುತ್ತಿರುವುದು, ಅವರು ಹಾಗೆ ಹಣ ನೀಡುವಾಗ ನಮಗೆ ಕುಟುಂಬಸ್ಥರಿಗೆ ಒಂದು ಬೇಸರವಾಗುತ್ತಿದೆ. ಯಾಕಂದರೆ ನಾವು ಯಾರ್ಯಾರ ಕೈಯಿಂದ ಹಣ ತೆಗೆದು ಜೀವಿಸುವುದು, ನಮಗೆ ದುಡಿಯಲು ಸಾಧ್ಯವಿಲ್ಲ ಎಂದು ಜನರು ನೆನೆಸುತ್ತಾರೆ.